ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಸ್ಟ್ರೋಗ್ರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್. ನವರಾತ್ರಿಯ 2ನೇ ದಿವಸ ಬಂದು ಬ್ರಹ್ಮಚಾರಿಣಿ ಸ್ವರೂಪ ದೇವಿ ದುರ್ಗಾ ಮಾತೆ ಬ್ರಹ್ಮಚಾರಿಣಿಯಾಗಿರುವಂತಹ ಸ್ವರೂಪ. 2ನೇ ದಿವಸದ ಕಲರ್ ಬಂದು ಗ್ರೀನ್ ಕಲರ್. ಈ ಬ್ರಹ್ಮಚಾರಿಣಿ ದೇವಿ ತುಂಬಾ ಪ್ರಕಾಶವಂತವಾಗಿರ್ತಾರೆ, ಹಾಗೆ ಭವ್ಯವಾಗಿ ಕಾಣ್ತಾ ಇರ್ತಾರೆ. ದೇವಿಯ ಈ ಸ್ವರೂಪ ಪ್ರೀತಿ, ಶ್ರದ್ಧೆ, ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಸಂಕೇತ. ಈ ತಾಯಿ ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು ರುದ್ರಾಕ್ಷಿಯನ್ನು ಧರಿಸಿ ತಪಸ್ಸು ಮಾಡೋಕ್ಕೋಸ್ಕರ ಹೊರಟಿರ್ತಾಳೆ. ಈ ಬ್ರಹ್ಮಚಾರಿಣಿ ತಾಯಿ ತುಂಬಾ ಕಠೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಪತಿಯಾಗಿ ಪಡೆಯಲು ಮುಂದಾಗ್ತಾಳೆ. ಸುಮಾರು 100 ವರ್ಷಗಳ ಕಾಲ ಉಪವಾಸ ಮಾಡಿ ತಪಸ್ಸು ಮಾಡಿ ಕೊನೆಗೂ ಶಿವನನ್ನ ಪತಿಯಾಗಿ ಪಡೀತಾಳೆ. ಈ ಬ್ರಹ್ಮಚಾರಿಣಿ ತಾಯಿ ನಮ್ಮ ಸ್ವಾಧಿಷ್ಠಾನ ಚಕ್ರಕ್ಕೆ ಅಧಿಪತಿ. ಈ ಸ್ವಾಧಿಷ್ಠಾನ ಚಕ್ರ ಸಂತಾನೋತ್ಪತ್ತಿ, ಹಾಗೆ ಸೃಜನಶೀಲತೆ, ಕ್ರಿಯೇಟಿವಿಟಿಗೆ ಸಂಕೇತ. ಆಮೇಲೆ ನೀವು ಕ್ರಿಯೇಟಿವ್ ವರ್ಲ್ಡಲ್ಲಿ ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ನ ಸಾಧನೆ ಮಾಡೋಕ್ಕಾಗಲಿ, ಬ್ರ್ಯಾಂಡ್ ಆಗೋಕ್ಕಾಗಲಿ, ಇವೆಲ್ಲದಕ್ಕೂ ನಮ್ಮ ಸ್ವಾಧಿಷ್ಠಾನ ಚಕ್ರ ತುಂಬ ಹೆಲ್ಪ್ ಮಾಡುತ್ತೆ. ಈ ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವ್ ಇದ್ದರೆ ಅವರು ತುಂಬ ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಒಂದು ವೇಳೆ ಏನಾದರೂ ಇಂಬ್ಯಾಲೆನ್ಸ್ ಆದರೆ ಅವರಲ್ಲಿ ಕ್ರಿಯೇಟಿವಿಟಿ ಇರೋದಿಲ್ಲ, ಆಮೇಲೆ ಆ್ಯಕ್ಟಿವ್ ಆಗೂ ಇರೋದಕ್ಕಾಗೋದಿಲ್ಲ. ಸ್ವಾಧಿಷ್ಠಾನ ಚಕ್ರ ಯಾರಿಗೆ ಇಂಬ್ಯಾಲೆನ್ಸ್ ಆದರೆ ಅವರು ಕಾರ್ನೇಲಿಯನ್ ಅಥವಾ ಪೈರೇಟ್ ಕ್ರಿಸ್ಟಲ್ಸು ಈ ಥರ ಬ್ರಾಸ್ಲೆಟ್ ರೂಪದಲ್ಲೋ ಅಥವಾ ಪೆಂಡೆಂಟ್ ರೂಪದಲ್ಲೋ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅವರ ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಟ್ ಆಗುತ್ತೆ, ಬ್ಯಾಲೆನ್ಸಿಂಗ್ ಆಗಿರೋಕ್ಕೂ ಹೆಲ್ಪ್ ಮಾಡುತ್ತೆ.